ಎಷ್ಟು ಫ್ರೆಶ್ ಏರ್ ಅಲ್ಲ, ಫ್ರೆಶ್ ಏರ್. ಎಸಿ ಹಾಕಿದ್ದೀನಿ. ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರ ಅವರು. ಹೌದು ಗೈಸ್, ಅವ್ರು ಮಾಡ್ತಾರೆ, ನೀವು ಬೇಕಿದ್ರೆ ಮಾಡಿಸ್ಕೊಬಹುದು. ನಾನು ಮಾಡಿಸ್ಕೊಳ್ಳಲ್ಲ. ಇಲ್ಲಿ ಬಿಯರ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊಂಟ ನೋವು, ಮೂಳೆ ಕಟ್ಟಾಗಿದ್ರೆ, ಮೂಳೆ ಪುಕ್ಕಿ ಆಗಿದೆ, ಮೂಳೆ ಏನಾದ್ರು ಕಟ್ಟಾಗಿದ್ರೆ ಇದೆಲ್ಲ ಕೂಡಿಸ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಾವು ಹೊರಗಡೆ ಹೋಗೋಣ ಅಂತಿದ್ದೀವಿ. ಸೊ ಅದು ಎಲ್ಲಪ್ಪ ಅಂತಂದರೆ, ನನ್ನ ಒಂದು ಹ್ಯಾಂಡ್ ಪೇಯ್ನ್ ಇನ್ನೂ ಹೋಗಿಲ್ಲ. ಸೊ ಹಂಗಾಗಿ ಒಂದು ಒಳ್ಳೆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಯಾವ ಥರ ನನಗೆ ಫೀಲ್ ಆಗುತ್ತೆ, ಏನು ಅಂತ ಎಲ್ಲ, ಅಲ್ಲಿ ಏನು ಹೇಳ್ತಾರೆ, ಏನಾಗಿದೆ ಅಂತ ಹೇಳ್ತಾರೆ ಅಂತ ನೋಡೋಣ, ಓಕೆನಾ. ಬಟ್ ಇದಂತೂ ಟೆನ್ನಿಸ್ ಎಲ್ಬೋನೆ. ಬಟ್ ಅದು ಇಷ್ಟು ದಿನ ಆದರೂ ಪೇಯ್ನ್ ಹೋಗ್ತಾ ಇಲ್ವಲ್ಲ, ಜಸ್ಟ್ ಇದು ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸೊ ಇಲ್ಲಿಗೆ ಹೋಗ್ತಾ ಇದ್ವಿ. ಬನ್ನಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ಇವತ್ತಿನ ವ್ಲಾಗ್ನಲ್ಲಿ ನೀವು ನೋಡ್ಬೋದು, ಓಕೆನಾ. ಲೆಟ್ಸ್ ಗೋ. ನೋಡಿ ಗೈಸ್, ಪ್ಲೇಸ್ ಯಾವ ಥರ ಇದೆ ಅಂತ. ನಾವೀಗ ಹೋಗ್ತಾ ಇರೋದು ಮುತ್ತಿನ ಕೊಪ್ಪದ ಹತ್ರ ಇರೋ ಉಡುಪಾಗೆ ಹೋಗ್ತಾ ಇರೋದು. ಸೊ ಇಲ್ಲಿ ಫುಲ್ಲು ನಾಟಿ ಔಷಧಿನ ಕೊಡೋದು. ಸೊ ಆಯುರ್ವೇದಿಕ್. ಸೊ ಅದಕ್ಕೆ ಇಲ್ಲಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಷ್ಟು ಫುಲ್ಲು ಈ ಪ್ಲೇಸ್ ಫುಲ್ಲು ಹಿಂಗೆ ಇದೆ, ಎಲ್ಲ ಟ್ರೀಸ್, ಅಡಿಕೆ ತೆಂಗು ಜಾಸ್ತಿ, ಫುಲ್ಲು ಗ್ರೀನರೀಸ್. ಯಾರ್ಯಾರು ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಇವಾಗ ನನ್ನ ತಮ್ಮ ಇದ್ದಾನೆ ಇಲ್ಲಿ, ನನ್ನ ಕೈ ನೋಡಿ. ನನಗೆ ಕೈ ನೋವು ಹೋದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಗೈಸ್. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ, ನಾನು ತಿಕ್ಕಿಸ್ಕೊಳ್ಳೋದೆಲ್ಲ ಮಾಡಲ್ಲ. ಏನಾದರೂ ಕೊಟ್ಟರೆ ಕುಡಿಯೋಕ್ಕೆ ಆ ಥರ ಇದು ಮಾಡ್ಕೊಂಡು ತೊಗೊಂಡಿಸ್ಕೊಂಡು ಬರ್ತೀನಿ ಅಷ್ಟೇ ಗೈಸ್. ಅವ್ರು ಹಂಗೆ ಸುಮ್ಮನೆ ಎಲ್ಲ ತಿಕ್ಕಲ್ಲ ಚೆನ್ನಾಗಿ. ಈಗ ಆಯಿತು, ಒಂದು ಇನ್ ಕೇಸ್ ತಿಕ್ಕಬೇಕು ಅಂದ್ರೆ ನಾನು ಬೇಡ, ಆಗಲ್ಲ, ನಂಗೆ ಪೇನ್ ತಡ್ಕೊಳಕ ಅವಾಗ ಕೊಡ್ತಾರಲ್ವಾ. ಅವ್ರು ಮಾಡೋ ಮಸಾಜು ನಿನಗೆ ಅನ್ಸುತ್ತೆ, ರಿಲ್ಯಾಕ್ಸ್ ಅನ್ಸುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರ ಅವರು. ಹೌದು ಗೈಸ್, ಅವ್ರು ಮಾಡ್ತಾರೆ, ನೀವು ಬೇಕಿದ್ರೆ ಮಾಡಿಸ್ಕೊಬಹುದು. ನಾನು ಮಾಡಿಸ್ಕೊಳ್ಳಲ್ಲ, ನಾನು ಅದೆಲ್ಲ ಮಾಡಿಸ್ಕೊಳ್ಳಲ್ಲ ಗೈಸ್. ಸ್ವಲ್ಪ ಒಂದು ವಾರ 15 ದಿನ ಲೇಟಾಗಿ ನೋವು ಕಡಿಮೆ ಆದರೂ ಪರವಾಗಿಲ್ಲ, ತಿಕ್ಸ್ಕೊಳ್ಳೋದು ಇದೆಲ್ಲ ನಮ್ಮ ಕೈಲಿ ಆಗಲ್ಲ. ಬೇಕಿದ್ರೆ ಮೆಡಿಸಿನ್ಸ್ ಎಲ್ಲ ಕೊಟ್ಟರೆ ನಾನು ತಗೊಂಡು ತಿನ್ಬೇಕು. ಬಟ್ ಇದೇನು ಆಯುರ್ವೇದಿಕ್ ಅಲ್ವಾ, ಸೊ ಹಂಗಾಗಿ ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳೋ ಬದಲು ಇದು ತಗೊಂಡ್ರೆ ಒಳ್ಳೇದು. ನಾನು ಇಂಗ್ಲೀಷ್ ಮೆಡಿಸಿನ್ ಕೊಡ್ತಾ ಇಲ್ವಾ, ನಾರ್ಮಲ್ ಡಾಕ್ಟರ್ಸ್ಗೆಲ್ಲ ಹತ್ರ ಹೋದಾಗ ಅವರು ಮೆಡಿಸಿನೇ ಬೇಡ ಅಂತ ಅಂದು, ನೀವು ಫುಲ್ ರೆಸ್ಟ್ ತಗೊಂಡ್ರೆ ಹೋಗುತ್ತೆ ಅಂದರು. ಬಟ್ 2 to 3 months ಹೇಳಿದ್ರು ಡಾಕ್ಟ್ರು. ಬಟ್ ಈಗ ನಂದು ಆಗಿರೋದು 1 month ಆಗಿದೆ. ಬಟ್ ಪೇನ್ ಇದೆ ಅಲ್ವಾ, ಇಲ್ಲ ಅಂದರೆ ಡಾಕ್ಟರ್ ನೀಟಾಗಿ 1.5 month ಆಯ್ತಾ, ಪೇನ್ ಸ್ಟಾರ್ಟ್ ಆಗಿ 1.5 month. ಪೇನ್ ಸ್ಟಾರ್ಟ್ ಆಗಿ 1.5 month ಆಯಿತು. ಬಟ್ ಇನ್ನೂ ಹಂಗೆ ಪೇನ್ ಇದೆ, ಕಮ್ಮಿ ಆಗ್ತಾ ಇಲ್ಲ ಅನ್ನೋದು ಒಂದು. ಸುಮ್ಮನೆ ಯಾಕೆ ಇಲ್ಲೂ ಒಂದ್ಸರಿ ತೋರಿಸ್ಬೇಡ, ಹೆಂಗೂ ಶಿವಮೊಗ್ಗ ಬಂದಿದ್ದೀವಿ, ಹಂಗಾಗಿ ಇಲ್ಲೂ ತೋರಿಸ್ಬೇಡ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಅದು ಅಂದರೆ ನಾಟಿ ಮೊಟ್ಟೆ ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಕುಡಿಲಿಲ್ಲ ಬೆಳಗ್ಗೆ ಕುಡಿಲಿಲ್ಲ, ನೋಡೋಣ ಅವ್ರು ಏನು ಹೇಳ್ತಾರೆ. ಇವತ್ತು ರೆಡಿ ಮಾಡಿಸಿ ಇಟ್ಟಿದ್ದೀನಿ ಗೈಸ್, ಕುಡಿಬೇಕು. ಅದೇ ಇವ್ರು ಏನು ಹೇಳ್ತಾರೆ ಅಂತ ಎಲ್ಲ ನೋಡಿ ಆಮೇಲೆ ಇದಕ್ಕೆ ಏನಾದ್ರು ಹಾಕೊಂಡು ಕುಡಿಬೇಕು ಅಂತ ಯಾರು ಇನ್ ಕೇಸ್ ಕೊಟ್ಟರೆ. ನನ್ನ ಹತ್ರ ಇರೋದು ಇವಾಗ 10 eggs ಅಷ್ಟೇ, ಅದಕ್ಕೆ ಫಾಲೋ ಮಾಡೋಣ. ಕೇಳಲಿಲ್ಲ, ಎಲ್ಲೂ ಸಿಗ್ಲಿಲ್ಲ. ಇಲ್ಲೆಲ್ಲೂ ಸಿಕ್ಕಿಲ್ಲ. ಸುಮಾರು ಜನ ಕೇಳಿದ್ರು, ಎಲ್ಲ ಯಾರು ಮಾಡಕ್ ಹೋಗಲ್ಲ ಅಷ್ಟೊಂದು ತಗೊಂಡೆ. ಅದು ಮಾಡೋದಲ್ಲ ಬಾಯ್, ಕೋಳಿ ಅದೇ ಚಿನ್ನ ಕೋಳಿನ ಯಾರು ಮೇಂಟೈನ್ ಮಾಡಕ್ ಹೋಗಲ್ಲ. ನಾಟಿ ಮೊಟ್ಟೆ ಇಡ ಮಾಡೋದು ಅದೆಷ್ಟು ಮೇಂಟೈನ್ ಮಾಡೋದೆಲ್ಲ ಕಷ್ಟ ಗೊತ್ತಾ ಕೋಳಿಗಳಿಗೆಲ್ಲ. ಮಾತ್ರ ಎಷ್ಟು ಫ್ರೆಶ್ ಏರ್ ಅಲ್ಲ, ಫ್ರೆಶ್ ಏರ್. ಎಸಿ ಹಾಕಿದ್ದೀನಿ. ಆಫ್ ಮಾಡ್ಕೊಳ್ಳಿ, ಬಿಸಿಲು ನೆತ್ತಿಗೆ ಫ್ರೆಶ್ ಏರ್ ಅಂತ ಹೇಳಿ. ನನ್ನೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದೀರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಗೂಗಲ್ ಆಗಕ್ ಸಾಧ್ಯ ಇಲ್ಲ. ಹೌದು, ಫ್ರೆಶ್ ಏರ್
ನೋಡಿ ಗೈಸ್, ಈ ತರ ಒಂದು ಅಟ್ಮಾಸ್ಫಿಯರ್ ಇದೆ. ಇದ್ರಲ್ಲಿ ಇವರು ಫ್ರೆಶ್ ಇಲ್ಲದೆ ಇನ್ನೇನು. ವಿಂಡೋ ಹೇಳ್ಸು. ನೋಡಿ ಗೈಸ್, ಈ ತರ ಇದೆ. ಅಬ್ಬಬ್ಬಬ್ಬಬ್ಬಬ್ಬ, ಇಂಥ ಒಂದು ನೇಚರ್ ಚೆನ್ನಾಗೇ ಇದೆ. ನೋಡಿ ಗೈಸ್, ಇಲ್ಲೆಲ್ಲ ಹೆಂಗಿದೆ, ಫುಲ್ ಗ್ರೀನು. ತೋರಿಸ್ತದೆ ನೋಡಿ ಸರೌಂಡಿಂಗ್ ಎಲ್ಲ ಹೆಂಗಿದೆ. ಏನ್ ಸರೌಂಡಿಂಗ್ ರೌಂಡ್ಸ್ ಆಗ್ತೀಯ ಇಲ್ಲಿ. ಡ್ರೋನ್ ಶಾಟ್ಸ್ ಕೊಡೋಣ ಪ್ರತಿ ನಿನ್ ಫೋನ್ ಕೂಡ ಆಕಾಶಕ್ಕೆ ಎಷ್ಟು ಬಿಡ್ತೀನಿ ಮೇಲೆ. ನಿನ್ ಫೋನ್ ರೆಡಿ ಮಾಡಕ ಫಸ್ಟ್ ನೀನು. ಹೊಸ ಫೋನ್ ಮತ್ತು ಹೊಸ ಫೋನ್ ಎತ್ತಾಗ ಅಲ್ಲಿ ಖುಷಿ. ಇಲ್ಲೆಲ್ಲ ಫೋಟೋಸು ಎಲ್ಲ ತಗೊಬೋದು. ಫೋಟೋ ಸ್ಪಾಟ್ ನೋಡಿ. ಇಲ್ಲಿ ಬರ್ಡ್ ಎಷ್ಟು ಚೆನ್ನಾಗಿ ಫ್ಲೈ ಆಗ್ತಾ ಇದೆ. ವಾ, ಇಷ್ಟೊಂದು ದಿನ ಆಗಿತ್ತು ಈ ಪ್ಲೇಸ್ನ ನೋಡ್ಬಿಟ್ಟು. ಈಗ ಯಾವ ಊರು ಇದು? ನರಸಿಂಹಾಪುರ ತಾಲೂಕು, ಎನ್ನಾರ್ಪುರ. ಅವ್ರು ಏನಂದ್ರೆ ಹೇಳ, ಅಲ್ಲಿ ಸೇತುವೆ ಹತ್ರ ಫಾರೆಸ್ಟ್ ಅವ್ರಿಗೆ ಕೇಳಿ ಈಶ್ವರ್ ನಾಯಕ್, ಡಾಕ್ಟರ್ ಈಶ್ವರ್ ನಾಯಕ್ ಮನೆಯಲ್ಲಿ ಅಂದ್ರೆ ಆರ್ಬಿಕರು ಹೇಳ್ತಾರೆ ಅಂತ. ಅವ್ರು ಹೇಳಿದ್ವೇನಲ್ಲ ಹೇಳು. ಅವ್ರದ್ದು ಅದು ಬೇರೆ ಭಾಷೆ ಚಿನ್ನ, ತೀರ್ಥಹಳ್ಳಿ ಭಾಷೆ ಅವ್ರದ್ದು. ನೀವು ಸೇತುವೆ ಕಣಿವೆ ಬಿಟ್ಟು ಆಚೆ ಹೋದ್ರ, ಅಯ್ಯೋ ಅಲ್ಲೇ ಮನೆ ಬಾಗ್ಲಿಗೆ ಬರುತ್ತಲ್ಲ, ಅಲ್ಲಿ ಫಾರೆಸ್ಟ್ ಅವ್ರು ಇರ್ತಾರೆ ಸೇತುವೆ ಹತ್ರ. ಅವರಿಗೆ ಕೇಳಿ ಈಶ್ವರ್ ನಾಯಕ್ ಡಾಕ್ಟರ್ ಮನೆ ಯಾವುದು ಅಂತ ಹೇಳ್ತಾರೆ. ನೀವು ಅರ್ಧ ಕಿಲೋಮೀಟರ್ ಆಚೆ ಹೋಗಿದ್ದೀರಾ, ನೀವು ಬ್ರಿಡ್ಜ್ ಇಂದ ಈಚೆ ಬರ್ಬೇಕು. ನೀವು ತೀರ್ಥಹಳ್ಳಿ ತಾಲೂಕಿಗೆ ಹೋಗಿದ್ದೀರಾ. ನೋಡಿ ಗೈಸ್, ಇದೆ ಇವಾಗ ಇದೇ ಮನೆ. ಇಲ್ಲೇ ಹೋಗುದು ನಾವು, ನೋಡೋಣ. ನಾವು ಇರೋದಿಲ್ಲ ಎಲ್ಲಿ BR ಪ್ರಾಜೆಕ್ಟ್, ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮೇಲಿಂದ ಬ್ಲೌಸ್ ಬಿಚ್ಕೊಂಡು ಇಲ್ಲಿಂದ ಬರ್ಬೇಕು, ಹೀಗೆ ಬರ್ಬೇಕು, ಇದು ಉಲ್ಟಾ ಬರ್ಬೇಕು, ಹಿಂಗೆ. ಮತ್ತೆ ಯಾಕೆ ಇಲ್ಲೇ ಹಸು ಹೋಗ್ಬಿಟ್ಟಿದ್ರೆ ನಮಗೆ ಗೊತ್ತಿರೋದು ಎಷ್ಟು ಮಾಡಬೇಕು. ಒದ್ದೆ ಬಟ್ಟೆ ಕಟ್ತೀನಿ, ಥಂಡಿ ಬಟ್ಟೆ ಕಟ್ಕೋಬೇಕು. ಎದುರು ಬಿಟ್ಟು ಎಲ್ಲ ಹಿಡಿದು ಮುರಿದು ಬಿಡ್ತಾರೆ. ಯಾರೋ ಎದುರಿಸ್ಬಿಟ್ಟಿದ್ದಾರೆ ನನ್ನ ಅಂದಾಜು. ಆಗಲ್ಲ ಇಲ್ಲ, ಉರ್ದೋದು ಮೂಡೆ ಏನಾದ್ರು ಬಂದಾಗ ಸ್ಟ್ರೈಟ್ ಮಾಡ್ಬೇಕಂದ್ರೆ ಸ್ವಲ್ಪ ಎಳ್ದಾಡ್ತೀವಿ ಅಷ್ಟೇ. ಕುತ್ಕೊಳ್ಳಿ ಅಕ್ಕ. ಏನೋ ಕೈ ಏನಾದ್ರು ಹಿಂಗೆ ತೀರ್ಸಾಡಿದಾಗ, ಅಥವಾ ಏನಾದ್ರು ಟೇಬಲ್ ಮೇಲೆ ಹಿಂಗೆ ಇಟ್ಕೊಂಡು ಇದು ಮಾಡಿದಾಗ, ಅಥವಾ ಏನಾದ್ರು ಬಕೆಟ್ ಹಿಡ್ದೆತ್ತಿದಾಗ ನೋವು ಬಂದಿರುತ್ತೆ. ಅದು ಜಾಸ್ತಿ ಆಗಿದೆ. ಏನೂ ಆಗಲ್ಲ, ಕರೆಕ್ಟ್ ಆಗ್ತದೆ. ನಿಧಾನ ಮಾಲಿಷ್ ಮಾಡಬೇಕು. ಜಾಸ್ತಿ ಒತ್ತಿ ಗಿತ್ತಿ ಅಡಿಯೋದು ಮಾಡೋದು ಎಲ್ಲ ಮಾಡಬಾರ್ದು. ಸಾಯಂಕಾಲ ಎಣ್ಣೆ ಮಾಲಿಷ್ ಮಾಡಬೇಡಿ. ಬೆಳಗ್ಗೆ ಮತ್ತೆ ಮಾಲಿಷ್ ಮಾಡಿ 1 ಗಂಟೆ ಬಿಟ್ಟು ಸ್ನಾನ ಮಾಡಿ, ಸ್ನಾನ ಆದಮೇಲೆ ಎಣ್ಣೆ ಹಚ್ಚಿ ಒದ್ದೆ ಬಟ್ಟೆ ಕಟ್ಟೋದು. ಸಾಯಂಕಾಲ ಒದ್ದೆ ಬಟ್ಟೆ ಬಿಚ್ಚಬೇಕು. ಒಂದು 10-15 ದಿನ ಬೆಳಿಗ್ಗೆ ಕಟ್ಕೊಂಡು. ಆಯಿತು. ಆ ಥರ ಟೈಟ್ ಬೆಲ್ಟ್ ಇದು ಹಾಕಬೇಡಿ. ಬೆಲ್ಟ್ ಹಾಕಿ ಸರ್ ನೀರಲ್ಲಿ ನೆನೆಸ್ಕೊಡಿ. ನಲ್ಲಿ ನೀರಿದೆ. ಮತ್ತು ಗುಳಿಗೆ ಕೊಡ್ತೀನಿ. ಗುಳಿಗೆ 21 ದಿನ ಗುಳಿಗೆ ದಿನ ಸ್ವಲ್ಪ ನೋಡಿದ್ರೆ ಮತ್ತೊಂದು ಸ್ವಲ್ಪ ಇವರೇನಾಗಬೇಕು. ಎಷ್ಟಿಟ್ಟು ಮಾಡೋದು, ಎಷ್ಟಿಟ್ಟು ಮಾಡೋದು, ಹೊಡೆಯೋದಿಲ್ಲ. ಇಲ್ಲ, ಜನರೇಷನ್ ಚೇಂಜ್ ಆಗ್ಬಿಟ್ಟಿದೆ. ನೀವೇ ಹೊಡಿತೀರಾ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 ವರ್ಷ. ಹೌದಾ? ಎಲ್ಲಿ ಸಿಕ್ಕರು? ಶಿವಮೊಗ್ಗನೇ ಅವ್ರದ್ದು. ಹೌದಾ? ಬೆಳಗ್ಗೆ ಕಟ್ಟಿದ್ದು ಸಂಜೆ ಸಂಜೆ ರೀಚ್ ಆಗ್ಬೇಕಕ್ಕ. ಆಯ್ತಾ? ಕಾಲೇಜಿಗೆಲ್ಲ ಹೋಗ್ತಿಲ್ಲ. ಖರ್ಚಿಗೆ ಸುತ್ತಕೊಂಡ್ರೆ ಸಾಕಲ್ಲ. ಇಲ್ಲ ಉದ್ದ ತೋಡು ಬಟ್ಟೆ ಹಾಕ್ಬಾರ್ದ? ಹಾಕ್ಕೊಳ್ಳಿ. ಒಂದು ಅರ್ಧ 1 ಗಂಟೆ ಇಟ್ಕೊಂಡ್ರೆ ಆಮೇಲೆ ಬಿಚ್ಚಿ ಹಾಕಲಿ. ಹಾಕೊಂಡು ಹೋಗಲ್ಲ ನಿಮಗೆ.
ಮತ್ತೆ ಅದು ಬೆಲ್ಟ್ ಹಾಕಿ ಅಷ್ಟೊಂದು ಟೈಟ್ ಹಾಕಬೇಡಿ. ಒದ್ದೆ ಬಟ್ಟೆ ಕಟ್ಟಿ ಬೆಲ್ಟ್ ಹಾಕಬೇಕು. ಭಾರಿ ಟೈಟ್ ಮಾಡಿದ್ರೆ ಅಷ್ಟು ಟೈಟ್ ಮಾಡಿದ್ರೆ ಭಾರಿ ಇದಾಗ್ತದಲ್ಲ. ಬೇಡ ಎಲ್ಲ ನೋಡಿ ಏನೋ ಮರ್ಚಿಕೊಂಡು ತೊಂದರೆ ಅಷ್ಟೇ ತೊಂದರೆ. ಹೌದಾದ್ರು ನಾಟಿ ಮಾಡಿ ತಿಂತಿರಲ್ಲ. 40 ಮಾತ್ರ ಇದೆ ಅಕ್ಕ. 20 ದಿನ ಕೊಟ್ಟಿದ್ದೀನಿ. ಈ ಗುಳಿಗೆ ತೊಗೊಂಡೋದ್ರೆ ತಟ್ಟೆಲಿ ಓಪನ್ ಆಗಿ ಇಟ್ಕೊಳ್ಳಿ. ಕಟ್ಟಿ ಇಡಬೇಡಿ, ಮುಚ್ಚಿಡಬೇಡಿ, ಓಪನ್ ಆಗಿ ಇಟ್ಕೋಬೇಕು ತಟ್ಟೆ ಒಳಗೆ. ಇದಕ್ಕೆ 1/4 kg ಉದ್ದಿನಬೇಳೆ ತೊಗೋಬೇಕು, 1/4 kg ಮೆಂತೆಕಾಳು ತೊಗೊಳ್ಬೇಕು. ಬೇರೆ ಬೇರೆ ಬಿಸಿಲಲ್ಲಿ ಒಣಸ್ಕೋಬೇಕು. 1/4 kg ಉದ್ದಿನಬೇಳೆನೇ ಬೇರೆ ಬಿಸಿಲಲ್ಲಿ ಒಣಸ್ಕೊಳ್ಳಿ, 1/4 kg ಮೆಂತೆಕಾಳನ್ನೇ ಬಿಸಿಲಲ್ಲಿ ಒಣಸ್ಕೊಳ್ಳಿ. ಹುರಿಬಾರ್ದು, ನೀರು ಹಾಕಬಾರ್ದು. ಒಣಬೇಳೆನೆ ಮಿಕ್ಸಿಲಿ ಪೌಡ್ರ್ ಮಾಡಬೇಕು. ಆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದನ್ನ ಬೆಳಗ್ಗೆ 6ರಿಂದ 7 ಗಂಟೆ ಮುಖ ತೊಳೆದ ತಕ್ಷಣವೇ ಒಂದು ಸಣ್ಣ ತಟ್ಟೆ ಒಳಗೆ 2 ಗುಳಿಗೆನ ಕೈಯಲ್ಲಿ ಚಿರು ಪುಡಿ ಆಗ್ತದೆ, ಕ್ಲೀನಾಗಿ ಪುಡಿ ಆಗ್ತದೆ. ಐಸ್ ಕ್ರೀಮ್ ತಿನ್ನೋ ಅಂಥ ಸ್ಪೂನಲ್ಲಿ 2 ಚಮಚ ಬೆಣ್ಣೆ ಹಾಕಬೇಕು. ಯಾವ ಬೆಣ್ಣೆ ಅದು ಎಮ್ಮೆಗಾದರೂ ಆಗ್ತದೆ, ಹಸುವಿನಾದ್ರು ಯಾವ ಬೆಣ್ಣೆ ಆದರೂ ಆಗ್ತದೆ. 2 ಚಮಚ ಉದ್ದಿನ ಪೌಡ್ರ್ ಹಾಕಿ, 1 ಚಮಚ ಅರಿಶಿನ ಪುಡಿ ಹಾಕಿ, ಅರ್ಧ ಚಮಚ ಮೆಂತೆ ಪುಡಿ ಹಾಕಿ, 1 ನಾಟಿ ಮೊಟ್ಟೆ ಬಿಡುಪು ಮಾತ್ರ ಓಪನ್ ಮಾಡಿದಾಗ ಲೋಡಿ ಮಾತ್ರ ಬೀಳ್ತದೆ. ಎಲ್ಲ ಕರ್ರ ಹಾಕ್ಬಿಡಿ, ಚೆನ್ನಾಗಿ ಕಲಿಸ್ಬಿಡಿ. ಪೇಸ್ಟ್ ಅದನ್ನು ಹತ್ತದೆ. ಕಾಯಿಸಿದ 1 ಕಪ್ ಬಿಸಿ ಹಾಲು ರೆಡಿ ಇಟ್ಕೊಳ್ಳಿ. ಸ್ವಲ್ಪ ಹಾಲು ಹಾಕಿ ಕಲಸಿ 1 ಕಪ್ ಹಾಲಿಗೆ ಕಳ್ಕೊಂಡು ಕುಡಿದ್ರು ಕುಡಿಬೋದು. ಇಲ್ಲ ಟೀ ಸ್ಪೂನಲ್ಲಿ ಬಾಯಿಗೆ ಹಾಕ್ಕೊಡೋದು, ಬಿಸಿ ಹಾಲು ಕುಡಿತಾ ಬರ್ಬೋದು. ನೆಂಜಿನ ಅಂಶಗಳು ಆಲೂಗಡ್ಡೆ, ಬದನೆಕಾಯಿ, ಹಸಿಮೆಣಸಿನಕಾಯಿ, ಅವರೆಕಾಳು, ನುಗ್ಗಿಕಾಯಿ, ಮೀನು ತಿನ್ನಬಾರ್ದು. ಮಾತ್ರೆ ಕಲಿಸುವಾಗ ತಿನ್ನುವಾಗ ನಿಮ್ಮ ತಾಯಿನೋ ತಂಗಿನೋ ಅಕ್ಕನೋ ಯಾರೇ ಕಲಿಸ್ಕೊಡ್ತಾರೆ ಅಂದರೆ 8 ಹೊತ್ತು ಬಳೆ ಇಟ್ಕೊಂಡು ಬಳೆ ಜಲ್ದನ ಅನಿಸ್ಬೇಕು. ಟೀ ಸ್ಪೂನ್ ಈ ಸ್ಪೂನಲ್ಲಿ ಹಾಕ್ಕೋಬೇಕು. ಉದ್ದಿನಿಟ್ಟು ಮೆಂತೆ ಪುಡಿ, ಐಸ್ ಕ್ರೀಮ್ ತಿನ್ನೋ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಬಿಟ್ರೆ ಕಲಿಸುವಾಗ ದೊಡ್ಡ ಸ್ಪೂನಲ್ಲಿ ಕಲಿಸ್ಕೋಬೋದು. ಆಯಿತಾ? ಗೊತ್ತಾಗಿಲ್ಲ ಅಂದರೆ ನನಗೆ ಫೋನ್ ಮಾಡಿ. ಬೆಳಿಗ್ಗೆ ಒತ್ತೆ ಬಟ್ಟೆ ಕಟ್ಟಿದ್ರು ಸಾಯಂಕಾಲ ಬಿಚ್ಚಾಕೋದು. ಇದು ಮತ್ತು ತಂಬಿಗಟ್ಟಲೆ ನೀರು ಹಾಕ್ಬಾರ್ದು. ನೀರು ಸ್ನಾನ ಮಾಡೋದು, ನೀರೆಲ್ಲ ಬೆಳೀತಾ ಇರಲಿ, ಕೈಯಲ್ಲಿ ತಿಕ್ತಾ ಬನ್ನಿ. ಇಷ್ಟ ಆದ್ರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕೈ ಬಿಡಬೇಕು. ಆಯಿತಾ? ಇದಾಗ್ತದೆ. ಅದು ಹಾಕೋದು ತುಂಬ ಒಳ್ಳೇದಕ್ಕ. ತೊಗೊಂಡಿದ್ದೀನಿ. ಇದೆಲ್ಲ ನೋವಿಗೂ ಸೊಂಟ ನೋವು, ಬೆನ್ನು, ಮಂಡಿ ನೋವು ಎಲ್ಲದಕ್ಕೂ ಬರ್ತದೆ. ಗೊತ್ತಾದ್ರೆ ನಾನು ಫೋನ್ ಮಾಡಬೇಕು. ಇಲ್ಲೇ ಹೋಗಿ ಹಿಂಗೆ ಮುಂದೆ ಹೋಗಿ ಬೋರ್ಡ್ ನೋಡಿಲ್ಲ, ಮಾತಾಡ್ಕೊಂಡು ಹೋಗಿ. ಹಾಲು ಟೀ ಕಾಫಿ ಏನು ಕುಡಿಯೋದು? ಯಾಕೆ? ತುಂಬ ಒಂದು 60 ನಮ್ಮ ತಂದೆ ಕಾಲದಿಂದ 6ನೇ ಕ್ಲಾಸ್. 19 ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಅವಾರ್ಡ್ ಕೊಟ್ಟರು. ಮತ್ತು 22 ವರ್ಷದಲ್ಲಿ ಮತ್ತೆ ಕಲ್ಕತ್ತಾ ಯೂನಿವರ್ಸಿಟಿಯಿಂದನೇ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು. ಆ್ಯಕ್ಚುಲಿ ನಿಮ್ಮ ಅದೇ ಅವ್ರ ಹೆಸರು ಏನು ಮತ್ತೆ ಕಂಡ್ರೆ ಅವರಿದ್ದೇ ಅವರು ನನ್ನ ಬುಕ್ಕು ಇದು ಮಾಡಿದ್ರು. ಈ ಥರ ಬುಕ್ ಒಂದು ಫಂಕ್ಷನ್ ಮಾಡಿ ಇಲ್ಲೇ ಮಾಡಿದ್ರು. ನಿಮ್ಮ ಬಸವರಾಜರು ಬಂದಿದ್ರಲ್ಲಿ ಸರ್, ಮತ್ತು ಈಗ ಭದ್ರಪ್ಪ ರೀಸೆಂಟಾಗಿ ರಿಟೈರ್ಡ್. ಅವರು ಭಾಷಣ ಮಾಡುವಾಗ ನಮಗೆ ನಾಚಿಕೆ ಆಗ್ತದೆ.
ಕಲ್ಕತ್ತಾ ಯೂನಿವರ್ಸಿಟಿಯವರು ಡಾಕ್ಟ್ರೇಟ್ ಅವಾರ್ಡ್ ಕೊಟ್ಟರು ಅಂದರೆ ನಾವು ಯೂನಿವರ್ಸಿಟಿ ಇಲ್ಲೇ ಇದ್ದು ನಮಗೆ ಕೊಡ್ಲಿಕ್ಕೆ ಆಗಲಿಲ್ಲ, ನಾನು ನೆಕ್ಸ್ಟ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಆಯಿತು. ಕೊನೆಗೆ ಲಾಸ್ಟಿಗೆ ಕೇಳಿದ್ರು 50 ಒಂದು ಕೇಳಿದ್ರು. ಕೊನೆಗೆ 50,000 ಕೊಟ್ಟರೆ ಆಗ್ತದೆ. ನಾನು ಇಲ್ಲ ಸರ್ ದುಡ್ಡು ಕೊಡೋದು, ನನಗೆ ಯಾವುದೂ ದುಡ್ಡು ಕೊಟ್ಟು ನಾನು ಅವಾರ್ಡ್ ತೊಗೊಂಡಿದ್ದೀನಿ, ಅದಾಗೆ ಬಂದು ಮುಖ್ಯತ ಬಂದು ತೊಗೊಳ್ತೀನಿ. ಆಮೇಲೆ ಕ್ಲೋಸ್ ಆಯಿತು. ನೆಲ್ಸನ್ ಬಸವರಾಜರು ಅವರು ಭಾಷಣ ಮಾಡುವಾಗ ಹೇಳಿ, ನೋಡಿ ಸರ್ ಈ ಭಾಷಣ ಮಾಡ್ತಾ ಇದ್ದೀರಿ, ದಯವಿಟ್ಟು ಇದನ್ನು ನೀವು ಮಾಡಬೇಕು, ಸುಮ್ಮನೆ ನೀವು ಭಾಷಣ ಮಾಡಿ ಹೋಗೋದಲ್ಲ. ಮೊನ್ನೆ ನಮ್ಮದು ಒಂದು ಸಾಹಿತ್ಯ ಪರಿಷತ್ತಲ್ಲಿ ಫಂಕ್ಷನ್ ನಡೀತಲ್ಲ, ಅವಾಗ ನಾನು ಸಾಹಿತ್ಯ ಪರಿಷತ್ತಲ್ಲಿ ಇದ್ದೀನಿ. 10ನೇ ವರ್ಷ ಸಾಹಿತ್ಯ ಸನ್ಮಾನದಲ್ಲಿ ನನ್ನ ಸನ್ಮಾನ ಮಾಡಿ ಅದು ಫೋಟೋ ಒಳಗಡೆ ಇದನ್ನು ಅದು ಫೋಟೋ ಕಟ್ಸಿ ಆವಾಗ ಅದೇ ಹೇಳಿದ್ರು, ಈಶ್ವರ ನಾಯ್ಕರೇ ನಿಮ್ಮಂಥವರಿಗೆಲ್ಲ ಕೊಡದೆ ಯಾರ್ಯಾರಿಗೂ ಕೊಡ್ತಾರೆ. ಆ್ಯಕ್ಚುಲಿ ನಮ್ಮ ತಂದೆ ಈ ಜಾನುವಾರಿಗೆ ಔಷಧಿ ಕೊಡ್ತಾರೆ, ಕೈಗೆ ಮೋಡೆ ಮುರಿದಕ್ಕೆ ಅಥವಾ ಕಾಲಿಗೆ. ಹಾಗೆ ಅದನ್ನು ನಡೆಸ್ಕೊಂಡು ಬಂದರು. ಆಮೇಲೆ ನಾವು ಇದನ್ನೇ ರೂಢಿಸ್ಕೊಂಡು ನಮ್ಮ ತಂದೆ ಇದೆ ಜೊತೆಲೇ ಮಾಡ್ತಾ ಮತ್ತು ಮನಸ್ಸಿಗೆ ಕೊಡಕ್ಕೆ ತಯಾರಿ. ಹೀಗಾಗಿ ಏನೋ ಒಂದು ಜನಗಳ ಸೇವೆ ಮಾಡೋಣ ಒಂದು ಆಸಕ್ತಿ ಬಂತು. ಈಗ ಯಾರೋ ಏನೋ ಮಾಡೋದಾಗ್ತದೆ, ಒಂದು ಜನಗಳ ಸೇವೆ ಮಾಡೋದೊಂದು ಅನುಕೂಲ, ಒಂದು ನಮಗೂ ಒಂದು ಇದಾಗ್ತದೆ ಅಂತ ಮಾಡೋಕ್ಕೆ. ಯಾವುದೇ ಮೂಲಕ್ಕೆ ಹಿಡಿದು ನಿಮ್ಮದೇ ಹೆಸರು. ನಾವು ಅದಕ್ಕೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮತ್ತೆ ಎಲ್ಲ ಹೋಗಿ ಅಲ್ಲ, ಆ್ಯಕ್ಚುಲಿ ನಿಮ್ಮ ಯೂನಿವರ್ಸಿಟಿದು ನಮ್ಗೆ ವರ್ಷಕ್ಕೊಂದು 2-3 ಸರಿ ಜನ ಎಲ್ಲ ಬರ್ತಾಯಿರ್ತೀವಿ. ಕರಿಯ ಹುಡುಗಿಯರೆಲ್ಲ ಹುಡುಗರೆಲ್ಲ ಬಂದು ಇಲ್ಲಿಂದ ಯಾವುದಕ್ಕೆ ಔಷಧಿ ಯಾಕೆ ಕೊಡ್ತೀವಿ ಏನು ಎಲ್ಲ ಸರ್ಚ್ ಮಾಡಿಕೊಂಡು ಎಲ್ಲ ನಮ್ಮ ಕೈಯಲ್ಲಾಗಿ ಪೂರ್ತಿ ಏನು ಹೇಳೋದು, ಎಲ್ಲ ಕೈಯಲ್ಲಾಗಿದ್ದು ಕೆಲವು ಹೇಳ್ತೀವಿ, ಕೆಲವು ಹೇಳೋದು. ಈಗ ಸೊಂಟ ನೋವು, ಮೂಳೆ ಕಟ್ಟಾಗಿದ್ರೆ, ಮೂಳೆ ಪುಪ್ಪಡಿ ಆಗಿದ್ರೆ, ಮೂಳೆ ಏನಾದ್ರು ಕಟ್ಟಾಗಿದ್ರೆ ಇದೆಲ್ಲ ಕೂಡಿಸ್ಬಿಟ್ಟು ಇದು ಮಾಡ್ತೀವಿ. ಈ ಜಾಯಿಂಟ್ ಕೂಡಿಸ್ಲಿಕ್ಕಾಗಲ್ಲ, ಇದಕ್ಕೆಂದರೆ ಇದು ಕೂಡ ದೆಪ್ಪೆ ಹಾಕಬೇಕು. ಫುಲ್ ಏನಾದರೂ ಕಳ್ಳಾದರೆ ಕೊಟ್ಟು ಮತ್ತೆ ರಕ್ತವನ್ನು ಬರಬಾರ್ದು. ರಕ್ತ ಬಂದರೆ ಕಟ್ಟೆ ಕೂಡ್ಸೋಕ್ಕಾಗಲ್ಲ. ಏನಾಗ್ತದೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಹಾಕ್ಬಿಟ್ಟು ಕ್ಯೂ ಆಗಬೇಕು. ಹಾಗೆ ಓಪನ್ ಆಗಿದ್ರೆ ತೊಂದರೆ. ಮತ್ತು ಎಲ್ಲ ಇದಾಗ್ಬಿಟ್ರೆ ಇವತ್ತು ಏಕೆಂದರೆ ಹೀಗಿದ್ದು ಹಿಂಗೆ ಹೋಗಿದ್ರೆ ಆಗಲ್ಲ, ಎಳ್ದು ಕೂಡ್ಸೋಕ್ಕಾಗಲ್ಲ. ಈ ಸ್ಟ್ರೈಟ್ ಇದ್ದರೆ ಯಾವ್ದು ಬೇಕಾದ್ರೂ ಕೊಡ್ತೀವಿ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಬ್ಯಾಂಡೇಜ್ ಮಾಡಿಸಿ ನಮ್ಮ ಔಷಧಿ ಕೊಡ್ತೀವಿ. ನೀವು ಸಿಮೆಂಟ್ ಪ್ಲಾಸ್ಟ್ ಮಾಡಿಸಿ ಇಲ್ಲ ರಾಡ್ ಹಾಕಿ ಪ್ಲೇಟ್ ಹಾಕ್ಕೊಳ್ಳಿ, ನಮ್ಮ ಔಷಧಿ ತೊಗೊಳ್ಳಿ ಅಂತೀವಿ. ಮೊದಲು ನಮ್ಮ ತಂದೆ ಕಾಲದಲ್ಲಿ ಏನು ಮಾಡ್ತಿದ್ರು, ಕಟ್ ಹಾಕಿಬಿಡ್ತಿರೋ ಕಳಿಸ್ತೀವಿ. ನಾಳೆ ಏನಾದರೂ ಚೂರು ವ್ಯತ್ಯಾಸ ಅಂದರೆ ಯಾರು ಏನು ಮಾಡೋದು. ಇವತ್ತು ಈ ಎಲ್ಲ ಇದಾಗ್ಬಿಟ್ಟು ನಾವು ಕ್ಯೂ ಆಗ್ಬಿಟ್ಟು ಡಾಕ್ಟ್ರುಗಳಿಗೆ ಮಾಡ್ತಿದ್ದು ಯಾವ ಹಾಕಿದ್ದು, ಇದು ಏನಾಯಿತು ಅಂತೇಳಿ. ಹಾಗಾಗಿ ಬೇಡ ಆಪ್ರೇಷನ್ ಮಾಡಿಸಿ ತಗೊಳ್ಳಿ ಅಂತೀವಿ. ಜನರಲ್ಲಾಗಿ ನಾರ್ಮಲ್ ಕೈ ನೋವೆಲ್ಲ ಬಂದರೆ, ಮೂಳೆ ನೋವು ಬಂದರೆ ತಿಕ್ಬಿಟ್ಟು ನೀರು ಹಾಕೋದು ಅಂತೆಲ್ಲ ಜಾಸ್ತಿ ಒತ್ತಿ ತಿಕ್ಕಬಾರ್ದು. ಸುಮ್ಮನೆ ಲೈಟಾಗಿ ತಿಕ್ಕಿ ಇದು ಮಾಡಿಬಿಟ್ಟು ಅದೇ ಬಟ್ಟೆ ಥಂಡಿ ಬಟ್ಟೆ ಕಟ್ಟಿ ಬೆಳಗ್ಗೆ ಒಂದು ಬಿಸಿನೀರು ಉಗುರು ಬೆಚ್ಚ ನೀರು ಹಾಕೋಕ್ಕೆ ಹೇಳ್ತೀವಿ. ಅದು ಇದು ಮಾಡಿದ್ರೆ ಖಂಡಿತ. ಈಗ ನಾರ್ಮಲ್ ತಿಕ್ಕಕ್ಕೆ ಯಾವ ಎಣ್ಣೆ ಬೆಸ್ಟ್? ಈಗ ಸಡನ್ನಾಗಿ ಬರೋಕ್ಕಾಗಲ್ಲ. ಕೊಬ್ಬರಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ, ಯಾವ ಒಳ್ಳೆಣ್ಣೆ ಹಾಕಲ್ಲ. ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಸಾಸಿವೆ ಅದು ಮಾಡಿ ಬಿಸಿನೀರು ಸಾಯಂಕಾಲ ತಿಕ್ಕೋದು, ಬೆಳಗ್ಗೆ ತಿಕ್ಕಿ ಇದು ಮಾಡಿ ಸ್ನಾನ ಮಾಡೋದು. ನಾರ್ಮಲ್ ಆದರೆ ಕಂಪ್ಲೀಟ್ ಹೋಗ್ತಾ ಬರ್ತದೆ. ವಯಸ್ಸಾದವರಿಗೆ ಇದೆಲ್ಲ ನಡೀತಾ ಇದೆ. ಇದೇ ಎಣ್ಣೆ ತಿಕ್ಕೊಂಡ್ರೆ ಸಾಕು, ಕಂಪ್ಲೀಟ್ ಸಾಯಿಲ್ಲ. ಗೊತ್ತಿಲ್ಲ ಈಗೆಲ್ಲ ಎಲ್ಲಿ ತಿನ್ನೋ ಫುಡ್ಡುಗಳು ಎಲ್ಲಿದೆ, ಹಳೆಯ ಫುಡ್ಡುಗಳಿಲ್ಲ, ಎಲ್ಲ ವಿಶುದ್ಧ ಫುಡ್ಡೇ ಆಗಿಬಿಟ್ಟಿದೆ. ನಮ್ಗೆ ಹೆಂಗಾಗಿ ಹೋಗಿ ಯಾವಾಗ ನೋಡಿದ್ರು ಮೂಳೆ ಸೌದಿದೆ ಅಂತ. ಹಿಂದೆ ಎಲ್ಲಿ ಮೂಳೆ ಸೌದಿದೆ. ಜನಪದಲ್ಲೂ ಅವಾರ್ಡ್ ಸಿಕ್ಕಿದೆ ತುಂಬ. ನಾನು ಸಾಹಿತ್ಯ ಪರಿಷತ್ತಲ್ಲೂ ಇದ್ದೀನಿ, ಜಾನಪದ ಇದರಲ್ಲೂ ಇದ್ದೀನಿ. ಮೊದಲು ನಮ್ಮದು ಅಲ್ಲ ಒಡೆಯಾರ್ದಲ್ಲಿತ್ತು ತುಂಬ. ನಮ್ಮ ತಂದೆ ಹೆಸರಿದ್ದ ಒಡೆಯಾರ್ದಲ್ಲಿತ್ತು. ಆಮೇಲೆ ನಾವು ಇಲ್ಲಿಗೆ ಬಂದು ಇಲ್ಲಿ ನಮ್ಮದು ಆಸ್ತಿ ಜಮೀನು ಮನೆ ಆ ಕಡೆ ಮನೆ ಮಾಡಿ ಆಮೇಲೆ ಅದನ್ನು ತೆಗೆದುಬಿಟ್ಟು ಈ ಕಡೆ. ನನ್ನ ಸರ್ವಿಸಲ್ಲಿ ನಾನು ಈಗಾಗಲೇ 60 ವರ್ಷ. ನನಗೆ ಈಗೆಲ್ಲ ಎಷ್ಟು ವರ್ಷ? 75 ನಾವೇ ಎಲ್ಲ ಎಣ್ಣೆ ಎಲ್ಲ ಔಷಧಿಗಳು ತಾವೇ ಗುಳಿಗೆಗಳನ್ನು ಸೊಪ್ಪು, ಆಮೇಲೆ ಕೆಮ್ಮು, ಅಸ್ತಮ. ಶಿವಮೊಗ್ಗದಲ್ಲಿದ್ದೀರಾ? ಶಿವಮೊಗ್ಗದಿಂದ ತೀರ್ಥಹಳ್ಳಿ ಹೋಗ ಪ್ರೈವೇಟ್ ಬಸ್ ಹತ್ತಿ ಮಾಡಬಾರ್ದು, ಟಿಕೆಟ್ ಮಾಡಿಸಿ. ಹಲೋ
ಹಲೋ ಬೇಕಾ ಇದು ಹಲೋ ತುಂಬ ಇದಾವೆಲ್ಲ ಸ್ವಲ್ಪ ಒಳಗಡೆ ಎಲ್ಲ ತುಂಬ ಕೂಡಿ ಬಿಟ್ಟಿದ್ದು ಎಲ್ಲ ಇಡಕ್ಕೂ ಆಗಲ್ಲ. ಇಲ್ಲ 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 ಸರ್. ಫೈನಲಿ ನಾವು ಬಂದು ಮೀಟಾಗಿ ಅವ್ರ ಇಂಟ್ರಡಕ್ಷನ್ ಎಲ್ಲ ತಗೊಂಡು ಸೊ ಕೈಗೆ ಪಟ್ಟ ಈ ಥರದ್ದೆಲ್ಲ ಹಾಕ್ಸ್ಕೊಂಡು ಫೈನಲಿ ನಾನು ಈಗ ಹೋಗ್ತಾಯಿದ್ದೀನಿ. ಇಲ್ಲೆಲ್ಲ ನ್ಯಾಚುರಲ್ಲಾಗೇ ಮಾಡೋದು, ಏನು ಕೆಮಿಕಲ್ಸ್ ಅದೆಲ್ಲ ಏನೂ ಯೂಸ್ ಮಾಡಲ್ಲ. ಎಂಥ ವಯಸ್ಸಾದವರಿಂದ ಈ ನಮ್ಮ ಏಜ್ ಎಲ್ಲರೂ ಇಲ್ಲಿ ಬಂದು ಒಂದ್ಸತಿ ವಿಸಿಟ್ ಮಾಡ್ಬೋದು. ಕಾಲು ನೋವು, ಮಂಡಿ ನೋವು, ಸೊ ಏನೇ ಪ್ರಾಬ್ಲಮ್ಸ್, ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ. ನ್ಯಾಚುರಲ್ ರೆಮಿಡೀಸ್ನ ಯೂಸ್ ಮಾಡಿ ಮಾಡೋ ಮೆಡಿಸಿನ್ಸ್ನ ನಮಗೆ ಕೊಡ್ತಾರೆ. ಓಕೆನಾ? ನಿಮಗೆ ಯಾರಿಗಾದರೂ ಈ ಥರ ಏನಾದರೂ ಇಶ್ಯೂಸ್ ಇತ್ತು ಅಂತಂದರೆ ಇಲ್ಲಿ ಬಂದು ಒಂದು ಸತಿ ವಿಸಿಟ್ ಮಾಡಿ. ಓಕೆನಾ? ಸೊ ನಾನು ಇವತ್ತು ಫಸ್ಟ್ ಟೈಮ್ ಬಂದಿರೋದು, ನೀವೇ ನೋಡ್ತೀರಾ ನೆಕ್ಸ್ಟು ಕಮಿಂಗ್ ಡೇಸ್ದಲ್ಲಿ ನನಗೆ ಯಾವ ಥರ ರಿಕವರ್ ಆಗುತ್ತೆ ಏನು ಅಂತ. ಓಕೆನಾ? ಇಲ್ಲಿ ನೋಡಿ ಲೊಕೇಶನ್ ಹೆಂಗಿದೆ ಅಂತ, ಕೊಪ್ಪ ಒಳಗಡೆ ಬಂದರೆ ಮುಡುಬ ಅಂತ ಆ ಬ್ರಿಡ್ಜಿಂದ ಸಿಗ್ಬಿಡುತ್ತೆ. ಬ್ರಿಡ್ಜ್ಗೆ ಇಲ್ಲಿ ಹೋಗ್ತೀವಿ, ಅದಕ್ಕಿಂತ ಮುಂಚೆ ಇಲ್ಲೇ ಸಿಗುತ್ತೆ. ಅಲ್ಲಿ ಒಂದು ಬೋರ್ಡ್ ಇದೆ, ಈಸಿಯಾಗೆ ಬರ್ಬೋದು. ಅದು ಅಲ್ಲದೆ ಅವಾಗ ಮುಂಚೆ ಒಳಗಿಲ್ಲ ಹೋಗ್ಬೇಕಾಗಿತ್ತು ಇಲ್ಲಿ ಬರಬೇಕು ಅಂದರೆ, ಬಟ್ ಈಗ ಇಲ್ಲೇ ಮೇನ್ ರೋಡಲ್ಲಿ ಆರಾಮಾಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಓಕೆನಾ? ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ನನಗೂ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಚೆನ್ನಾಗಿ ಟ್ರೀಟ್ಮೆಂಟು ಕೊಟ್ಟರು. ನನಗೆ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿತ್ತು, ಹಿಂಗಂದು ಎಲ್ಲಿ ತಿಕ್ಬಿಡ್ತಾರೋ ಏನಾರು ಮಾಡಿಬಿಡ್ತಾರಾ ಅಂತ ನನಗೆ ಫುಲ್ ಗೊತ್ತಲ್ಲ, ನಾನಿಷ್ಟು ಫುಲ್ ಸೆನ್ಸಿಟಿವ್, ಭಯ ಆಗಿತ್ತು. ಬಟ್ ಆದರೆ ಆ ಥರ ಏನೂ ಮಾಡಿಲ್ಲ. ಒಂದು ಆಯಿಲ್ ಕೊಟ್ಟಿದ್ದಾರೆ, ಸೊ ನೋಡೋಣ ಕಮಿಂಗ್ ಡೇಸಲ್ಲಿ ತೋರಿಸ್ತೀನಿ ಹಿಂಗೆ ಏನು ಅಂತ. ಈ ಬುಕ್ ಕೂಡ ಕೊಟ್ಟರು, ತುಂಬಾ ಖುಷಿ ಆಯಿತು ಈ ಬುಕ್ ಕೊಟ್ಟು. ಈ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. If you like my video, please like, share and subscribe to my YouTube channel, Pratees Vlog. See you on the next vlog. Thank you for watching. Bye-bye.